ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿಯ ಸೇರ್ಪಡೆ ನಂತರ ಮತ್ತೊಬ್ಬ ಪ್ರಮುಖ ಲಿಂಗಾಯತ ಉತ್ತರ ಕರ್ನಾಟಕದ ನಾಯಕ ಲಕ್ಷ್ಮಣ ಸವದಿ ಅವರನ್ನು ಬಿಜೆಪಿಗೆ ಮರು ಸೇರ್ಪಡೆ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಬಿಜೆಪಿಯ ನಾಯಕರು ಕೈ ಹಾಕಿದ್ದನ್ನು ನಾವೆಲ್ಲ ಗಮನಿಸ್ತಾನೆ ಬಂದಿದ್ದೇವೆ. ಯಾವಾಗ ಬಿಜೆಪಿ ಲಕ್ಷ್ಮಣ ಸವದಿ ಅವರನ್ನು ಮತ್ತೆ ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತ ಗೊತ್ತಾತೋ ಆ ಕ್ಷಣದಿಂದ ಅಲರ್ಟ್ ಆದಂತಹ ಕರ್ನಾಟಕದ ಕಾಂಗ್ರೆಸ್ ಲಕ್ಷ್ಮಣ ಸವದಿ ಅವರಿಗೆ ಆಫರ್ಗಳ ಮೇಲೆ ಆಫರನ್ನು ಕೊಡೋದ್ರ ಮೂಲಕ ಲಕ್ಷ್ಮಣ ಸವದಿ ಅವರನ್ನು ಕಾಂಗ್ರೆಸ್ನಲ್ಲಿಯೇ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೂಡ ಕೈ ಹಾಕ್ತು. ಎರಡೂ ಪಕ್ಷಗಳು ಕೂಡ ಲಕ್ಷ್ಮಣ ಸವದಿ ಅವರನ್ನು ತಮ್ಮಲ್ಲೇ ಸೆಳಿಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿ ಲಕ್ಷ್ಮಣ ಸವದಿ ಅವರಿಗೆ ಆಫರ್ಗಳ ಮೇಲೆ ಆಫರನ್ನು ಕೊಟ್ಟರು. ಕಾಂಗ್ರೆಸ್ ಪಕ್ಷ ಲಕ್ಷ್ಮಣ ಸವದಿ ಅವರಿಗೆ ರಾಜ್ಯ ಸಚಿವ ಸಂಪುಟದ ಮಂತ್ರಿಯನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಆಫರನ್ನು ಕೊಡೋದ್ರ ಮೂಲಕ, ಹಾಗೆ ನಿಮ್ಮ ಪುತ್ರನಿಗೆ ನೀವು ಕೇಳಿದಂಥ ಒಂದು ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ಕೊಡ್ತೀವಿ ಅಂತಕ್ಕಂಥ ಆಫರನ್ನು ಕಾಂಗ್ರೆಸ್ ಕೊಡ್ತು. ಅದೇ ರೀತಿ ಬಿಜೆಪಿ ಕೂಡ ತಾನೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಉತ್ತರ ಕರ್ನಾಟಕ ಭಾಗದ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಿಮ್ಮನ್ನು ಅಭ್ಯರ್ಥಿಯನ್ನಾಗಿ ನಾವು ಇಳಿಸಿ ನೀವು ಆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಮುಂಬರ್ತಕ್ಕಂಥ ಕೇಂದ್ರ ಸಚಿವ ಸಂಪುಟದಲ್ಲಿ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಆಫರನ್ನು ಕೊಟ್ಟರು. ಅದೇ ರೀತಿ ನಿಮ್ಮಿಂದ ತೆರವಾಗಬಹುದಾದಂಥ ಅಥಣಿ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಪುತ್ರ ಚಿದಾನಂದ ಸವದಿ ಅವರಿಗೆ ಟಿಕೆಟನ್ನು ಕೊಡೋದ್ರ ಮೂಲಕ ಅವ್ರಿಗೂ ಕೂಡ ರಾಜಕೀಯ ನೆಲೆಯನ್ನು ಕಲ್ಪಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಡೋದ್ರ ಮೂಲಕ ಲಕ್ಷ್ಮಣ ಸವದಿ ಅವರನ್ನು ಸೆಳೆತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ತು. ಈ ಎರಡೂ ಪಕ್ಷಗಳ ಆಫರ್ಗಳಿಂದ ತೀವ್ರ ಕಂಗಾಲಾದಂತೆ ಕಂಡುಬಂದಂತಹ ಲಕ್ಷ್ಮಣ ಸವದಿ ಅವರು ಕೊನೆಗೆ ಕಾಂಗ್ರೆಸ್ನಲ್ಲೇ ಉಳಿಯತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬಂದಿದ್ದು, ಇದೀಗ ಕಾಂಗ್ರೆಸ್ ಲಕ್ಷ್ಮಣ ಸವದಿ ಅವರನ್ನು ತನ್ನಲ್ಲೇ ಉಳಿಸ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ಸಂಪೂರ್ಣ ಯಶಸ್ವಿಯಾಗಿದೆ ಅಂತಲೇ ಮಾಹಿತಿಗಳು ಬರ್ತಾ ಇದ್ದಾವೆ. ಉತ್ತರ ಕರ್ನಾಟಕದ 6-7 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಗಾಣಿಗ ಮತಗಳನ್ನು ಸೆಳೆಯೋ ಪ್ರಯತ್ನವಾಗಿ ಲಕ್ಷ್ಮಣ ಸವದಿ ಅವರನ್ನು ಪಕ್ಷದಲ್ಲೇ ಉಳಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಇದೀಗ ಲಕ್ಷ್ಮಣ ಸವದಿ ಅವರ ಮೂಲಕವೇ ಬಿಜೆಪಿಗೆ ಬಹುದೊಡ್ಡ ಟಕ್ಕರನ್ನು ಕೊಡಲು ತಯಾರಿಯನ್ನು ನಡೆಸಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಲಕ್ಷ್ಮಣ ಸವದಿ ಅವರ ಮೂಲಕ ಬಿಜೆಪಿಗೆ ಕಾಂಗ್ರೆಸ್ ಯಾವ ರೀತಿಯ ಒಂದು ಟಕ್ಕರನ್ನು ಕೊಡೋದಕ್ಕೆ ತಯಾರಿಯಲ್ಲಿ ತೊಡಗಿದೆ, ಆ ಮೂಲಕ ಬಿಜೆಪಿಗೆ ಕಾಂಗ್ರೆಸ್ ಬಹುದೊಡ್ಡವನ್ನು ಹೊಡೆತ ಕೊಡುತ್ತಾ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಕ್ಷ್ಮಣ ಸವದಿ ಅವರನ್ನು ತನ್ನಲ್ಲೇ ಉಳಿಸಿಕೊಳ್ಳುವ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಇದೀಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಅವರ ಮೂಲಕ ಲಿಂಗಾಯತ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಸೆಳೆಯೋದ್ರ ಮೂಲಕ ಉತ್ತರ ಕರ್ನಾಟಕ ಭಾಗದ 3-4 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂತಕ್ಕಂಥ ಯೋಚನೆಯಲ್ಲಿದ್ದು, ಇದೀಗ ಲಕ್ಷ್ಮಣ ಸವದಿ ಅವರನ್ನೇ ಉತ್ತರ ಕರ್ನಾಟಕ ಭಾಗದ ಒಂದು ಪ್ರಮುಖ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿಸ್ತಕ್ಕಂಥ ತಯಾರಿಯಲ್ಲಿ ತೊಡಗಿದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಕೆಪಿಸಿಸಿಯ ಕಡೆಯಿಂದ ಲಭ್ಯವಾಗಿವೆ. ಸಿ ಗದ್ದಿಗೌಡರವರು ನಿರಂತರವಾಗಿ ಗೆಲ್ತಾ ಬರ್ತಿರ್ತಕ್ಕಂಥ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಲಕ್ಷ್ಮಣ ಸವದಿ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದ್ರ ಮೂಲಕ ಬಾಗಲಕೋಟೆಯನ್ನು ಈ ಬಾರಿ ಕೈವಶ ಮಾಡಿಕೊಳ್ಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಕಾಂಗ್ರೆಸ್ನ ನಾಯಕರು ಬಿದ್ದಂತೆ ಕಂಡು ಬರ್ತಾ ಇದೆ. ಲಕ್ಷ್ಮಣ ಸವದಿ ಅವರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇ ಆದರೆ ಆ ಒಂದು ಎಫೆಕ್ಟ್ ಕೇವಲ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕಲ್ಲ, ಅದರ ಸುತ್ತಮುತ್ತಿನ 3-4 ಲೋಕಸಭಾ ಕ್ಷೇತ್ರಕ್ಕೆ ಅದರ ಪ್ರಭಾವ ಆಗೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಉತ್ತರ ಕರ್ನಾಟಕದ 4-5 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲಿಂಗಾಯತ ಗಾಣಿಗ ಮತಗಳು ಹೆಚ್ಚಾಗಿರೋದ್ರಿಂದ ಲಕ್ಷ್ಮಣ ಸವದಿ ಅವರು ಕೂಡ ಗಾಣಿಗ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಸಂಪೂರ್ಣವಾಗಿ ಗಾಣಿಗ ಮತದಾರರ ಮತವನ್ನು ಸೆಳಿಬೇಕು, ಆ ಮೂಲಕ ಬಿಜೆಪಿಗೆ ಬಹುದೊಡ್ಡ ಟಕ್ಕರನ್ನು ಕೊಡಬೇಕು ಅಂತಕ್ಕಂಥ ತಯಾರಿಯಲ್ಲಿ ಕಾಂಗ್ರೆಸ್ ತೊಡಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಈಗಾಗಲೇ ಬಾಗಲಕೋಟೆಯ ಹಾಲಿ ಸಂಸದ ಸಿ ಗದ್ದಿಗೌಡರವರ ವಿರುದ್ಧ ಕ್ಷೇತ್ರದಾದ್ಯಂತ ಆಡಳಿತ ವಿರೋಧಿಯಲ್ಲಿ ಇರ್ತಕ್ಕಂಥದ್ದು ಸಿ ಗದ್ದಿಗೌಡರವರ ಒಂದು ಸ್ಪರ್ಧೆಗೆ ಸ್ವಪಕ್ಷದವರೇ ವಿರೋಧ ಮಾಡ್ತಿರ್ತಕ್ಕಂಥದ್ದನ್ನು ಅತ್ಯಂತ ಸುಲಭವಾಗಿ ಉಪಯೋಗಿಸ್ಕೊಂಡು ಆ ಮೂಲಕ ಲಕ್ಷ್ಮಣ ಸವದಿ ಅವರನ್ನು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗ ಮಾಡಿದರೆ ಬಾಗಲಕೋಟೆ ಕ್ಷೇತ್ರವನ್ನು ಅತ್ಯಂತ ಸುಲಭವಾಗಿ ಗೆಲ್ಲಬಹುದು ಅಂತಕ್ಕಂಥ ಯೋಚನೆಯಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೆ ಈಗಾಗಲೇ ಲಕ್ಷ್ಮಣ ಸವದಿ ಅವರೊಂದಿಗೆ 2-3 ಸುತ್ತಿನ ಮಾತುಕತೆಗಳನ್ನು ಪೂರ್ಣಗೊಳಿಸಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ನಾಯಕರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಕಣಕ್ಕಿಳಿಯೋದಕ್ಕೆ ಲಕ್ಷ್ಮಣ ಸವದಿ ಅವರನ್ನು ಮನವೊಲಿಸೋದರಲ್ಲಿ ಹೆಚ್ಚು ಕಡಿಮೆ ಸಫಲರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ.
ಆದರೆ ಖಂಡಿತವಾಗಲೂ ಕೂಡ ಕಾಂಗ್ರೆಸ್ನ ಈ ಪ್ರಯತ್ನಕ್ಕೆ BJPಯನ್ನು ಕೈಕಂಟಿ ಕೂರುತ್ತಿಲ್ಲ ಅಂತಲೇ ಮಾಹಿತಿಗಳು ಇದ್ದಾವೆ. BJP ಕೂಡ ಲಕ್ಷ್ಮಣ್ ಸವದಿ ಅವರನ್ನು ಬಿಟ್ಟಾಕಿ ಅವರ ಪುತ್ರ ಚಿದಾನಂದ ಸವದಿ ಅವರಿಗೆ ಗಾಳ ಹಾಕಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಚಿದಾನಂದ ಸವದಿ ಅವರನ್ನು BJPಗೆ ಸೆಳೆಯೋದ್ರ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಹೊಡಿತಕ್ಕಂಥ ಪ್ರಯತ್ನಕ್ಕೆ ರಾಜ್ಯದ BJP ನಾಯಕರು ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಚಿದಾನಂದ ಸವದಿ ಅವರನ್ನು BJPಗೆ ಸೆಳೆದು ಅವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿ ಆ ಮೂಲಕ ಲಕ್ಷ್ಮಣ್ ಸವದಿ ಅವರನ್ನು ಬಾಯನ್ನು ಕಟ್ಟಾಕ್ತಕ್ಕಂಥದ್ದು ಒಂದಾದರೆ, ಮತ್ತೊಂದು ಕಾಂಗ್ರೆಸ್ಗೆ ಬಹುದೊಡ್ಡ ಟಕ್ಕರನ್ನು ಕೊಡೋ ಒಂದು ಪ್ರಯತ್ನದಲ್ಲಿ ಇದೀಗ BJP ಕೂಡ ನಿರತರವಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಂದು ವೇಳೆ ಲಕ್ಷ್ಮಣ್ ಸವದಿ ಅವರ ಪುತ್ರ ಚಿದಾನಂದ ಸವದಿ ಅವರು ಖಂಡಿತವಾಗಲೂ BJP ಸೇರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೇ ಆದರೆ ಲಕ್ಷ್ಮಣ್ ಸವದಿ ಅವರ ಒಂದು ವೇಗಕ್ಕೆ ಬಹುದೊಡ್ಡ ಬ್ರೇಕ್ ಬಿದ್ದಂತೆ ಆಗುತ್ತೆ. ಇದೇ ಒಂದು ಉದ್ದೇಶದಿಂದ ಬಹುತೇಕ ಚಿದಾನಂದ ಸವದಿ ಅವರನ್ನು BJPಗೆ ಸೆಳೆಯಬೇಕು ಅಂತಕ್ಕಂಥ ಪ್ರಯತ್ನವನ್ನು ತೀವ್ರವಾಗಿ ಕೈಗೊಂಡಿರ್ತಕ್ಕಂಥ ರಾಜ್ಯ BJP ನಾಯಕರು ಈಗಾಗಲೇ ಚಿದಾನಂದ ಸವದಿ ಅವರ ಮನವೊಲಿಸೋದಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ಚಿದಾನಂದ ಸವದಿ ಅವರು ತನ್ನ ತಂದೆಯನ್ನು ಎದುರಾಕೊಂಡು BJP ಸೇರ್ಪಡೆ ಆಗ್ತಾರಾ ಅಥವಾ ತನ್ನ ಜೊತೆಗೆ ತನ್ನ ತಂದೆಯನ್ನು ಕೂಡ ಮನವೊಲಿಸೋದ್ರ ಮೂಲಕ ಮತ್ತೊಮ್ಮೆ BJPಗೆ ಕರ್ಕೊಂಡು ಬರ್ತಾರಾ? ಇದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದೇ ಮನೆಯ ಅಣ್ಣ ತಮ್ಮಂದಿರು ಅಪ್ಪ ಮಕ್ಕಳು ಬೇರೆ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡಿ ಚುನಾವಣೆಯನ್ನು ಎದುರಿಸಿದ್ದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಈ ಸದ್ಯಕ್ಕೆ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಚುನಾವಣೆ ಎಂದು ರಾಜಕೀಯ ಒಂದು ಮೇಲಾಟವನ್ನು ಗಮನಿಸಿದರೆ ಈ ಬಾರಿ ಕೂಡ ಉತ್ತರ ಕರ್ನಾಟಕದಲ್ಲಿ ಇಂಥದೇ ಒಂದು ಘಟನೆ ನಡೀಬೋದು ಅಂತಕ್ಕಂಥ ಮಾತುಗಳು ಚರ್ಚೆ ಆಗ್ತಾ ಇದ್ದಾವೆ. ಕಳೆದ 4-5 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಡೆದುಕೊಂಡಿರ್ತಕ್ಕಂಥ ಸ್ಥಾನಗಳು ಕೇವಲ ಬೆರಳೆಣಿಕೆಯಷ್ಟು. ಒಂದು ಬಾರಿ ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಕಾಶ್ ಹುಕ್ಕೇರಿ ಅವರು ಜಯಗಳಿಸಿದ್ದನ್ನು ಬಿಟ್ಟರೆ ಇನ್ಯಾವುದೇ ಉತ್ತರ ಕರ್ನಾಟಕದ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಇವತ್ತಿನವರೆಗೂ 4-5 ಚುನಾವಣೆಗಳಿಂದ ವಿಫಲವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಈ ಬಾರಿ ಉತ್ತರ ಕರ್ನಾಟಕದ 1-2 ಲೋಕಸಭಾ ಕ್ಷೇತ್ರವನ್ನಾದರೂ ಗೆಲ್ಲೇಬೇಕು ಅಂತಕ್ಕಂಥ ಹಠಕ್ಕೆ ಬಿದ್ದಿರ್ತಕ್ಕಂಥ ಕಾಂಗ್ರೆಸ್ ಲಕ್ಷ್ಮಣ್ ಸವದಿ ಅವರ ಮೂಲಕನೇ BJPಗೆ ಬಹುದೊಡ್ಡ ಟಕ್ಕರನ್ನು ಕೊಡಬೇಕು, ಆ ಮೂಲಕ ಉತ್ತರ ಕರ್ನಾಟಕದ 1-2 ಲೋಕಸಭಾ ಕ್ಷೇತ್ರವನ್ನಾದರೂ ಗೆಲ್ಲಬೇಕು ಅಂತಕ್ಕಂಥ ಒಂದು ಚಿಂತನೆಯಲ್ಲಿ ಬಿದ್ದಿದ್ದು ಇದೀಗ ಲಕ್ಷ್ಮಣ್ ಸವದಿ ಅವರನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಕ್ಕಂಥ ತಯಾರಿಯಲ್ಲಿ ತೊಡಗಿದೆ. ಕಾದು ನೋಡೋಣ ಸ್ನೇಹಿತರೆ. ಕೇವಲ ರಾಜ್ಯ ರಾಜಕಾರಣದಲ್ಲಿ ತನ್ನ ಆಸಕ್ತಿಯನ್ನು ಹೊಂದಿರತಕ್ಕಂಥ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ನ ಈ ಒಂದು ಒತ್ತಡಕ್ಕೆ ಮಣಿದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ ಅಥವಾ ನಾನು ಯಾವುದೇ ಕಾರಣಕ್ಕೂ ಕೇಂದ್ರದ ರಾಜಕೀಯಕ್ಕೆ ಹೋಗೋದಿಲ್ಲ, ರಾಜ್ಯದ ರಾಜಕಾರಣದಲ್ಲಿ ನಾನು ಮುಂದುವರಿತೀನಿ ಅಂತಕ್ಕಂಥ ಖಡಕ್ ಉತ್ತರವನ್ನು ಕಾಂಗ್ರೆಸ್ ನಾಯಕರಿಗೆ ಕೊಡ್ತಾರಾ ಅಥವಾ ಲಕ್ಷ್ಮಣ್ ಸವದಿ ಅವರಿಗೆ ಕೌಂಟ್ರ್ ಕೊಡೋದಕ್ಕೆ BJP ಅವರ ಪುತ್ರ ಚಿದಾನಂದ ಸವದಿ ಅವರನ್ನು ಖಂಡಿತವಾಗಲೂ ಕೂಡ BJPಗೆ ಸೆಳೆಯುತ್ತಾ ಆ ಮೂಲಕ ಅಪ್ಪ ಮಗನ ಒಂದು ಹೋರಾಟಕ್ಕೆ ಉತ್ತರ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು ಸಾಕ್ಷಿಯಾಗ್ತವೆ? ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಾದು ನೋಡಲೇಬೇಕಾಗಿದೆ. ಇನ್ನೇನು ಶೀಘ್ರದಲ್ಲಿಯೇ ಎರಡೂ ಕಾಂಗ್ರೆಸ್ ಹಾಗೂ BJP ತನ್ನ ಲೋಕಸಭಾ ಅಭ್ಯರ್ಥಿಗಳ ಸಂಭವನೀಯ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡ್ತವೆ. ಆ ಒಂದು ಪಟ್ಟಿಯಲ್ಲಿ ಯಾವ್ಯಾವ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಯಾವೆಲ್ಲ ಅಭ್ಯರ್ಥಿಗಳನ್ನು ಈ ಒಂದು ಪಕ್ಷಗಳು ಆಯ್ಕೆ ಮಾಡ್ತವೆ ಕಾದು ನೋಡೋಣ. ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದ ರಾಜಕಾರಣ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ಅಲ್ಲಗಳೆ ಅಂತಿಲ್ಲ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನೀವಿನ್ನೂ ನನ್ನ ಇಟ್ಗಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ